ಸಿಲಿಂಡರ್ ಬ್ಲಾಸ್ಟ್ ಆಗಿ ಇಡೀ ಶೆಡ್ ಫುಲ್ ಪೀಸ್ ಆಗ್ಬಿಟ್ಟಿದೆ. ಎಲ್ಲವೂ ಕೂಡ ಭಸ್ಮ ಆಗಿದೆ. ಮನೆಯಲ್ಲಿ ಆಭರಣ ಪಾತ್ರೆಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. 3 ಮಕ್ಕಳನ್ನ ಶಾಲೆಗೆ ಕಳುಹಿಸಿದ್ರು. ಅದೃಷ್ಟವಶಾತ್ ಯಾವುದೇ ತೊಂದರೆ ಆಗಿಲ್ಲ. ಶೆಡ್ನಲ್ಲಿಯೇ ವಾಸವಾಗಿದ್ರು ಗಂಡ ಹೆಂಡತಿ 3 ಮಕ್ಕಳು. ಶೆಡ್ ಕೂಡ ಕಳೆದುಕೊಂಡು ಇದೀಗ ಕುಟುಂಬಸ್ಥರು ನೀರನ್ನ ಹಾಕ್ತಾ ಇದ್ದಾರೆ. ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಶೆಡ್ ಇದೆ, ಶೆಡ್ಡಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ. ಸಿಲಿಂಡರ್ ಬ್ಲಾಸ್ಟ್ ಆಗಿ ಮನೆಯಲ್ಲಿ ಇದ್ದಂತಹ ಪಾತ್ರೆ ಸಾಮಾನು, ಚಿನ್ನ, ಅತಿ ಹೆಚ್ಚು ಚಿನ್ನ ಏನು ಇರೋದಿಲ್ಲ ಪಾಪ. ಬದುಕು ನಡೆಸೋದೇ ಕಷ್ಟ ಆಗ್ಬಿಟ್ಟಿರತ್ತೆ. ಎಷ್ಟೋ ಅಲ್ಪ ಸ್ವಲ್ಪ ಕೂಡಿಟ್ಟು ಏನೋ ಮಾಡ್ಕೊಂಡಿರ್ತಾರೆ. ಬಟ್ ಆದರೆ ಸಿಲಿಂಡರ್ ಬ್ಲಾಸ್ಟ್ನಿಂದಾಗಿ ಬದುಕು ಮೂರಾಬಟ್ಟೆಯಾಗಿದೆ. ಬೀದಿಗೆ ಬಿದ್ದಿದೆ ಬದುಕು. ಇದ್ದಂತಹ ಒಂದು ಶೆಡ್ಡನ್ನು ಕೂಡ ಕಳೆದುಕೊಂಡಿದೆ ಇಡೀ ಕುಟುಂಬ. 3 ಮಕ್ಕಳು ಶಾಲೆಗೆ ಹೋಗಿರ್ತಾರೆ. ಪೋಷಕರು ಕೂಡ ಆ ಸಂದರ್ಭದಲ್ಲಿ ಇರೋದಿಲ್ಲ. ಸಿಲಿಂಡರ್ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಯಾವ ರೀತಿಯಾಗಿ ಶೆಡ್ ಛಿದ್ರವಾಗಿದೆ ಅಂದರೆ ಸಿಲಿಂಡರ್ ಬ್ಲಾಸ್ಟ್ ಆಗಿ ಛಿದ್ರ ಆಗಿದೆ ಅನ್ನುವಂತಹ ದೃಶ್ಯಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ಇಡೀ ಮನೆ ಅಂದರೆ ಅವ್ರದ್ದು ಏನು ಇಡೀ ಥಿಂಗ್ಸ್ಗಳೆಲ್ಲ ಏನೆಲ್ಲ ಇತ್ತು ಅದೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಎಲ್ಲಿ ಹೋಗೋದು ಇವಾಗ ಅಂತ ಹೇಳಿ ಕುಟುಂಬಸ್ಥರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ನೋಡಿ, ಮೊದಲು ಯಾವ ರೀತಿಯಾಗಿ ಇತ್ತು ಅವರ ಶೆಡ್ ಅನ್ನುವಂತಹ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಿ. ಅದಾದ ನಂತರ ಯಾವಾಗ ಸಿಲಿಂಡರ್ ಬ್ಲಾಸ್ಟ್ ಆಯಿತು, ಅದಾದ ನಂತರ ಅವರ ಶೆಡ್ ಯಾವ ಪರಿಸ್ಥಿತಿಗೆ ಬಂದು ತಲುಪಿದೆ ಅನ್ನುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅಗ್ನಿಶಾಮಕ ದಳದವರು ಕೂಡ ಸ್ಥಳಕ್ಕೆ ಬಂದು ಅಗ್ನಿಯ ನಂದಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ಇದೀಗ ಕುಟುಂಬಸ್ಥರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಇದ್ದಂತಹ ಶೆಡ್ ಅದು ಕೂಡ ಈಗ ಆಯ್ತಲ್ಲ, ಎಲ್ಲಿ ಹೋಗೋದು, ಹೇಗೆ ಬದುಕೋದು, ನಮ್ಮ ಮುಂದಿನ ಜೀವನ ಹೇಗೆ, ಮಕ್ಕಳನ್ನ ಯಾವ ರೀತಿಯಾಗಿ ಸಾಕಿ ಸಲಹೋದು ಅಂತ ಹೇಳಿ ಇಡೀ ಕುಟುಂಬ ಇದೀಗ ಕಣ್ಣೀರಿನಲ್ಲಿ ಕೈ ತೊಳ್ತಾ ಇದೆ. ನನ್ನ ಬಾಳೆ ಮೇಲೆ ಬೆಂಕಿ ಹಚ್ಚಿಕೊಂಡೋಯ್ತು ಸಾರು. ಬ್ಲಾಸ್ಟ್ ಆಯ್ತಾ ಸಿಲಿಂಡರ್ ಐತೆಪ್ಪ. ಅವಾಗ ಬ್ಲಾಸ್ಟ್ ಆಯ್ತು. ಯಪ್ಪ ಕಾಕ ಯಪ್ಪ ಯಾಕೆ ಹೇಳ್ತಾರೆ? ಬರ್ತದ ಬರಂಗಿದ್ರೆ ಹೇಳ್ರಿ. ಸಾರು ಎಷ್ಟು ಹಚ್ಕೊಂತ ಸರ್, ಯಾಕೆ ಹೊಗೆ ಬರ್ತಂತ ನಾವೆಲ್ಲ ಓಡೆ ಬಂದೀವಿ ಸರ್. ಓಡೆ ಬರೋದ್ರಲ್ಲಿ ಸಿಲಿಂಡ್ರು ಬ್ಲಾಸ್ಟಾಗಿ ಮತ್ತೆ ತುಂಬ ಜಾಸ್ತಿ ಆಯ್ತು ಸರ್. ಬೆಂಕಿ ಜಾಸ್ತಿ ಆಗಿ ಎಲ್ಲ ಪೂರ ಸುಟ್ಟೋಗಿಬಿಡ್ತು ಸರ್. ಅದು ಯಾವ ಕಾರಣಕ್ಕಾಗಿರ್ಬೋದು? ಅದು ಏನು ಸರ್, ಅದು ಸಿಲಿಂಡ್ರ್ ರೆಗ್ಯುಲೇಟ್ರ್ ಏನಾದರೂ ಇದಿತ್ತೇನು ಗೊತ್ತಾಗ್ತಾ ಇಲ್ಲ ಸರ್. ಅದು ಮೊದಲು ಸಣ್ಣ ಬಂತು ಸರ್. ಅದು ನಾವು ಏನು ಹೊಗೆ ಬರ್ತಂತ ಹೊಡೆ ಬರೋದ್ರೊಳಗೆ ಅದು ಭಾಳ ಹೊಗೆ ಬಂದು ಬ್ಲಾಸ್ಟ್ ಆಗಿಬಿಡ್ತು ಸರ್. ಟೆಂಬಂತ ಸೌಂಡ್ ಬಂತು ಸರ್. ಏನೇನು ಹಾನಿ ಆಗಿವ್ರು ಮನೆಯಾಗ ಸರ್? ಎಲ್ಲ ಅಡುಗೆ ಸಾಮಾನು, ಪಾತ್ರೆ, ಅಕ್ಕಿ, ದಿನ ಬಳಕೆ ಸಾಮಾನು ಎಲ್ಲ ಹಾನಿ ಆಗ್ಯಾವ ಸರ್. ಅಡುಗೆ 4 ಕುರಿ ದೊಡ್ಡವು ಸರ್. ಅವನು ಸುಟ್ಟೋಗ್ಯಾವ ಸರ್. ಸುಟ್ಟು ಕರ್ಕಲಾಗ್ಯಾವ ಸರ್ ಎಲ್ಲ ಕೆಲಸ.